ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಪರ ಸಚಿವ ಕೆಜೆ ಜಾರ್ಜ್ ಮತಬೇಟೆ ಮಾಡಿದ್ದಾರೆ. ಇವತ್ತು ಅಂಜಲಿ ನಿಂಬಾಳ್ಕರ್ ಶಾಸಕಿಯಾಗಿದ್ದಾಗ ಬಹಳಷ್ಟು ಚುರುಕಾಗಿದ್ದಂಥವರು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಪರ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದು ತುಂಬಾ ಖುಷಿಯಿದೆ. ಈ ಹಿಂದೆ ಉತ್ತರ ಕನ್ನಡ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. ಈ ಬಾರಿ 28 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆದ್ರೆ ಆಶ್ಚರ್ಯ ಇಲ್ಲ. ಜನನ ಮುಟ್ಟಿಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಅಂಜಲಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕೆಜೆ ಜಾರ್ಜ್. ಕನ್ನಡ ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ. ಎಲ್ಲ ಶಾಸಕರು ಹೆಚ್ಚಿಗೆ ಕಾಂಗ್ರೆಸ್ ಅವರು ಇದ್ರು, MP ಸಮೇತ ಇದ್ರು. ನಂತರ ಮಾರ್ಗೆಟ್ ಆಲೋಜಿ ಅವರು ಸಮೇತ MP ಆಗಿದ್ರು. ಈಗ ಇತ್ತೀಚೆಗೆ ಸ್ವಲ್ಪ ನಮ್ಮ ಕಡಿಮೆ ಆಗಿತ್ತು. ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಒಳ್ಳೆ ಮತವನ್ನು ತಾವು ಕೊಟ್ಟು ನಮ್ಮ ಹೆಚ್ಚಿನ ಶಾಸಕರನ್ನ ಇಲ್ಲಿಂದ ಆರಿಸಿ ತಾವು ಮಾಡಿದೆ. ಬಹುಶಃ ತಮ್ಗೆ ಗೊತ್ತಿದೆ, ಕಾಂಗ್ರೆಸ್ಸೇ ಜಾಸ್ತಿ. ಇಡೀ ಭಾರತ ದೇಶವನ್ನು ಒಂದಾಗಿ ನೋಡಿದಂತಹ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ತ್ಯಾಗ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನಾವು ಕಾಂಗ್ರೆಸ್ ಪಕ್ಷ ತ್ಯಾಗ ಮಾಡಿದಾಗ, ಸ್ವತಂತ್ರ ಹೋರಾಟ ಮಾಡಿದಾಗ ಇವ್ರ ಪಕ್ಷನೇ ಇರಲಿಲ್ಲ. ಬಿಜೆಪಿ ಅವ್ರ ಪಕ್ಷ ಇರಲಿಲ್ಲ, ಯಾವ ನಾಯಕರುಗಳು ಇರಲಿಲ್ಲ. ಇವತ್ತು ಬಂದು ಏನು ನಾನು ಎಲ್ಲಾ ಬಿಜೆಪಿ ನಾಯಕರುಗಳನ್ನ ನಾನು ಟೀಕಿಸಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದರು. ಪ್ರಜಾಪ್ರಭುತ್ವದಲ್ಲಿ ಯಾವ ಪಕ್ಷದವರು ಜನ ಓಟು ಕೊಡ್ತಾರೆ ಅವ್ರು ಪ್ರಧಾನಿ ಆಗ್ತಾರೆ. ಆದ್ರೆ ಒಳ್ಳೆ ಕೆಲಸಗಳನ್ನು ಒಳ್ಳೆ ಮಾಡಿದಾಗ ಪ್ರತಿ ಎಲ್ಲ ಪಕ್ಷದವರು ನಾವು ಅವರಿಗೆ ನೋಡಬೇಕು. ಆದ್ರೆ ಇತ್ತೀಚೆಗೆ ಏನಾಗಿದೆ, ಬರೀ ಈಗಾಗಲೇ ಎಲ್ಲ ದೇಶಪಾಂಡೆ ಅವರು, ಮಾರ್ಗೆಟ್ ಆಲೋಜಿ ಅವರು, ನಮ್ಮ ಸತೀಶ್ ಅವರೆಲ್ಲ ಹೇಳಿದ್ದಾರೆ ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ, ಏನು ಮಾಡಲಿಲ್ಲ. ನಮಗೆಲ್ಲ ಗೊತ್ತಿದೆ. ಇವತ್ತು ನಾವು ಭಾರತ ಮಾತಾ ಕಿ ಜೈ ಹೇಳ್ತೀವಿ. ನಾನು ಒಂದೇ ಒಂದು ಪ್ರಶ್ನೆ ಕೇಳಬೇಕಾಗಿದ್ದು, ಭಾರತ ಮಾತಾ ಮಕ್ಕಳು ಎಷ್ಟು? ಇಡೀ ಭಾರತದಲ್ಲಿ ಎಷ್ಟು ಜನ ಭಾರತಕ್ಕೆ ಮಕ್ಕಳಿದ್ದಾರೆ? ನಮಗೆ ಗೊತ್ತಿರೋ 135 ಕೋಟಿನೂ ಭಾರತ ಮಾತೆ ಮಕ್ಕಳು. ಅದರಲ್ಲಿ ನಾವು ಬೇರೆ ಬೇರೆ ಮಾಡ್ಲಿಕ್ಕಾಗ್ತದ? ಹಿಂದೂಗಳು, ಕ್ರೈಸ್ತರು, ಮುಸಲ್ಮಾನರು, ಜೈನರು, ಸಿಖ್ಖರು ಬೇರೆ ಬೇರೆ ಮಾಡ್ಲಿಕ್ಕಾಗ್ತದ? ಭಾರತ ಮಾತೆಗೆ ಮಕ್ಕಳೆಲ್ಲ ಒಂದೇನೆ. ಅದರಿಂದ ಇವತ್ತು ಯಾರು ಪ್ರಧಾನಿಯಾಗಿರ್ತಾರೆ ಅವರು ಇಡೀ ರಾಷ್ಟ್ರದ ಜನರನ್ನ ಒಂದೇ ರೀತಿ ನೋಡ್ಬೇಕಾಗಿತ್ತು. ಬಟ್ ಅವ್ರು ಹೇಳಿದ್ದಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಮಾಡುವಾಗ ಮಾತ್ರ ಎಲ್ಲರನ್ನ ಹೊಡೆದು ಚಿತ್ರ ಮಾಡಿ ಒಳ್ಳೆ ಸಿಹಿಯಾದ ನೀರು ಕೆರೆಯಲ್ಲಿ ಇದ್ದರೆ ಅದನ್ನ ಕಲೆಕ್ಟ್ ಮಾಡಿ ಅಲ್ಲಿರೋ 4 ಮೀನು ಹಿಡಿಲಿಕ್ಕೆ, ಆ ನೀರು ಕುಡಿಯಲಿಕ್ಕೆ ಯೋಗ್ಯತೆ ಇಲ್ಲದವರಿಗೆ ಮಾಡುವಂತ ಕೆಲಸವನ್ನು ಇವತ್ತು ಈ ಪ್ರಧಾನಿ ಮತ್ತೆ ಅವರ ಪಕ್ಷ ಮಾಡ್ತಾ ಇದೆ. ಆ ಪಕ್ಷದಲ್ಲಿ ಸಮೇತ ಕೆಲವರೆಲ್ಲ ಅವ್ರಿಗೆ ಎಗನಿಸ್ತಿದ್ದಾರೆ, ನನ್ಗೆ ಗೊತ್ತು. ಯಾಕೆ ಅವರೆಲ್ಲರೂ ಪಕ್ಷದಲ್ಲಿ ಇವರ ಈ ನೀತಿ ಒಪ್ತಾ ಇಲ್ಲ. ಆದ್ರೆ ಅವ್ರಿಗೆ 2-3 ಜನರಿಗೆ ಯಾವ್ದಾದ್ರು ರೀತಿಯಲ್ಲಿ ಅಧಿಕಾರ ಬೇಕು. ಆ ಅಧಿಕಾರ ದುರುಪಯೋಗ ಮಾಡುದು. ಈಗ ಮೊನ್ನೆ ತಾನೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ. ಯಾವ ರೀತಿಯಲ್ಲಿ ಎಲೆಕ್ಟ್ರೋಲ್ ಫಂಡನ್ನ ಯಾವ ರೀತಿಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ, ಯಾರಿಂದ ಕಲೆಕ್ಟ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟ್ ಮೂಲಕ ಬಂದಿದೆ. ಇವರೇನು ನಿಷ್ಠಾವಂತರು ಅಲ್ಲ, ಇವರು ಭಾರತ ದೇಶದ ಜನರ ಕೊಟ್ಟಿಗೆ ಇಲ್ಲ. ಇವತ್ತು ಈಗಾಗಲೇ ತಮ್ಗೆ ಗೊತ್ತಿದೆ, ಆ ಡಿಮಾನಿಟೈಸೇಷನ್ ಮಾಡುವಾಗ ನಾವು ಪ್ರತಿಯೊಬ್ಬರು ಹೋಗಿ ಆ ಭಾಷಣವನ್ನು ಕೇಳಬೇಕು. ಈಗಲೂ ಇದೆ, ರೆಕಾರ್ಡ್ ಅಲ್ಲಿ ಇದೆ, ಸೋಷಿಯಲ್ ಟಿವಿಲಿ ಈಗಲೂ ಇದೆ. ಆ ಭಾಷಣ 15 ದಿವಸದಲ್ಲಿ ಎಲ್ಲವನ್ನು ಸರಿ ಮಾಡ್ತೀನಿ ಅಂತ ಎಷ್ಟು ಜೋರಾಗಿ ಮಾತಾಡಿದ್ರು. 15 ದಿವಸ ಆದ್ಮೇಲೆ ಇವ್ರು ಮಂಕಿ ಮಾತಾಡಲಿಲ್ಲ, ಜನರೊಟ್ಟಿಗೆ ಮಾತಾಡಲಿಲ್ಲ, ಪ್ರಸವರಿಗೆ ಹೇಳಲಿಲ್ಲ. ಏನು ಅಂತ ಬಿಟ್ರೆ ನಾವು 15 ದಿವಸದಲ್ಲಿ ಏನಾಗಿದೆ, ಹಾಳಾಗಿದೆ. 99.9% ಇವತ್ತು ಆ ದುಡ್ಡೆಲ್ಲ ವಾಪಸ್ ಬಂತು. ಜನಕ್ಕೆ ಎಷ್ಟು ತೊಂದರೆ ಕೊಟ್ಟರು. ಆ ಜನ ಬೀದಿಯಲ್ಲಿ ಲಾಕ್ಡೌನ್ ಮಾಡಿದ್ರು. ಯಾವುದು ಒಂದೇ ಒಂದು 5 ಕ್ಯಾಶನ್ ಕೊಡದೆ, ಒಂದು ಎಚ್ಚರಿಕೆ ಕೊಡದೆ ಲಾಕ್ಔಟ್ ಮಾಡಿ ತಾವೆಲ್ಲ ನೋಡಿರ್ಬೋದು. ಪಾಪ ಬಡವರು ಮಕ್ಕಳನ್ನ ಕರ್ಕೊಂಡು ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ತಾರೆ. ಆಗ ಇವರಿಗೆ ಅವ್ರ ಮೇಲೆ ಕನಿಕರ ಬರಲೇ ಇಲ್ಲ. ಆ ರೀತಿಯಲ್ಲಿ ಮಾಡಿದ್ರು. ನಂತರ ಡಿಮಾನಿಟೈಸೇಷನ್ ಮಾಡಿದ್ರು. ನಂತರ ನಮ್ಮ GST ಜಾರಿ ತಂದರು. GST ಜಾರಿ ತಂದು ತಪ್ಪು ಹೇಳ್ತಾ ಇಲ್ಲ. ಆದ್ರೆ ಯಾವ ರೀತಿಯಲ್ಲಿ ತಂದರು, ಯಾವ ಸ್ಲಾಬ್ ಹಾಕಿದರು, ಅದು ಯಾರಿಗೆ ಉಪಯೋಗ ಆಯ್ತು ತಮ್ಗೆ ಗೊತ್ತಿದೆ. ಒಂದು ಸಣ್ಣ ಸೆಕ್ಷನ್ ನಮ್ಮ ಭಾರತ ದೇಶದಲ್ಲಿ, ಅದು ಯಾವ ರಾಜ್ಯದವರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ.
ಅವ್ರಿಗೇನಾದ್ರು ಟ್ಯಾಕ್ಸ್ ಜಾಸ್ತಿ ಆದ್ರೆ ಅವತ್ತೆಲ್ಲ ಹಬ್ಬ ಮಾಡ್ತಾರೆ, ದೊಡ್ಡ ಪಾರ್ಟಿ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಟ್ಯಾಕ್ಸ್ ಕಟ್ಟುವವರೇ ಅಲ್ಲ. ಟ್ಯಾಕ್ಸ್ ಕಟ್ಟದವರಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಏನಾಗ್ತದೆ, ಅವ್ರಿಗೆ ಉಳಿತಾಯ ಆಗ್ತದೆ. ಆ ರೀತಿ ಅದರ ಮಾಡಿದ್ರು. ಈ ರೀತಿಯಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಕೊಟ್ಟಾಗ ಮತ್ತೆ ಭಾಷೆ ಮೇಲೆ ಭಾಷೆ, ಜಾತಿ ಮೇಲೆ ಜಾತಿನ ಎತ್ತಿ ಜನರನ್ನ ಡಿವೈಡ್ ಮಾಡಿದಾಗ ನಮ್ಮ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ನಮ್ಗೆಲ್ಲ ಗೊತ್ತಿದೆ. ಆ ಜಾತ್ರೆ ಮಾಡಿದಾಗ ಅವರು ಸುಮ್ಮನೆ ಜಾತ್ರೆ ನಡೀಲಿಲ್ಲ. ಅವರೆಲ್ಲರೊಟ್ಟಿಗೆ ಚರ್ಚೆ ಮಾಡಿ ಜನರ ಸಮಸ್ಯೆಗಳನ್ನ ಹಂಚಿಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದಾಗ ನಮ್ಮ ವಿರೋಧ ಪಕ್ಷ ನಾಯಕರ ಸಿದ್ದರಾಮಯ್ಯಜಿಯವರ ಮತ್ತೆ ಈ PCC ಅಧ್ಯಕ್ಷರ ಶಿವಕುಮಾರ್ ಅವರನ್ನ ಚರ್ಚೆ ಮಾಡಿ, ನಾಯಕರುಗಳೊಟ್ಟಿಗೆಲ್ಲ ಚರ್ಚೆ ಮಾಡಿ 5 ಗ್ಯಾರಂಟಿಗಳನ್ನು ಕೊಟ್ಟರು. ಬಹುಶಃ 5 ಗ್ಯಾರಂಟಿ ಯಾವತ್ತೇ ಹೇಳಿದ್ವಿ ನಾವು, ಪಕ್ಷದಲ್ಲಿ ಇರುವಾಗ ಹೇಳಿದ್ವಿ, ಅಧಿಕಾರದಲ್ಲಿ ಇರಲಿಲ್ಲ. ಮೊದಲನೇ ಕ್ಯಾಬಿನೆಟ್ ಅಲ್ಲಿ 5 ಗ್ಯಾರಂಟಿ ಕೊಡ್ತೀವಿ ಎಂದು ಬಿಟ್ಟು, ತಮಗೆಲ್ಲ ಗೊತ್ತಿದೆ 5 ಗ್ಯಾರಂಟಿ.